Hello everyone, welcome to my channel. In previous videos we completed for 40 question and answers about computer, and in this video also we will move on to the next questions. Let's start. The physical parts of a computer are called what? Physical part of a computer. Software, that is wrong. Firmware, that is also wrong. Program, also wrong. The correct answer is hardware. The correct answer is hardware, because software, that is not parts of a computer, physical parts of a computer. Firmware also not the parts of physical parts of a computer. Then program also not. Okay, and the answer is hardware. Rest all are wrong. Okay, next 42 question number 42. Which of the following is a system software? ಯಾವುದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ವಿಂಡೋಸ್, ಬಿಕಾಸ್ MS Excel ಫಾರ್ ಶೀಟ್ಸ್ ಪ್ರಿಪ್ರೇಷನ್, ಅಡೋಬ್ ಫೋಟೋಶಾಪ್ ಅಂದರೆ ಫೋಟೋ ಎಡಿಟ್ ಮಾಡೋದು, VLC ಮೀಡಿಯಾ ಅಂದರೆ ವೀಡಿಯೋಸ್ನ ಪ್ಲೇ ಮಾಡ್ತಾ ಹೋಗೋದು. ದ ಕ್ವೆಶನ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ದಾರೆ. ಸಿಸ್ಟಮ್ ಸಾಫ್ಟ್ವೇರ್ ಈಸ್ ವಿಂಡೋಸ್. ಓಕೆ, ನೆಕ್ಸ್ಟ್ 43rd ಕ್ವೆಶನ್. ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಔಟ್ಪುಟ್? ಯಾವುದು ಡಿವೈಸು ಡಿಸ್ಪ್ಲೇ ಮಾಡುತ್ತೆ ಔಟ್ಪುಟ್ನ ಅಂತ ಕೇಳಿದ್ದಾರೆ. ಸ್ಕ್ಯಾನರ್, ಆಬ್ವಿಯಸ್ಲಿ ರಾಂಗ್. ಸ್ಕ್ಯಾನರ್ ಅಲ್ಲ, ಮಾನಿಟರ್ ಇಸ್ ದ ಕರೆಕ್ಟ್, ಬಿಕಾಸ್ ಮಾನಿಟರಲ್ಲೇ ನಾವು ಏನೇ ಇನ್ಪುಟ್ ಕೊಟ್ಟಿದ್ರು ಕೂಡ ಮಾನಿಟರಲ್ಲೇ ನಮಗೆ ಕಾಣೋದು. ಕೀಬೋರ್ಡು ರಾಂಗ್, ಮೌಸು ರಾಂಗ್. ಓಕೆ, ದೀಸ್ ಆಲ್ ಆರ್ ಇನ್ಪುಟ್ ಡಿವೈಸಸ್. ಸ್ಕ್ಯಾನರ್, ಕೀಬೋರ್ಡ್ ಆ್ಯಂಡ್ ಮೌಸ್. ಓನ್ಲಿ ದ ಡಿಸ್ಪ್ಲೇ ದ ಔಟ್ಪುಟ್ ಈಸ್ ಮಾನಿಟರ್. ಓಕೆ, ಇಂಡೈರೆಕ್ಟಾಗಿ ಕೇಳಿದ್ದಾರೆ ಕ್ವಶನ್ ಅಷ್ಟೇ. ಯಾವುದು ಔಟ್ಪುಟ್ ಡಿವೈಸ್ ಅಂತ ಕೇಳಿಲ್ಲ, ಯಾವುದು ಔಟ್ಪುಟ್ ಡಿಸ್ಪ್ಲೇನ ತೋರಿಸುತ್ತೆ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ 44th ಕ್ವೆಶನ್. ದ ಮೇನ್ ಸರ್ಕ್ಯೂಟ್ ಬೋರ್ಡ್ ಆಫ್ ಅ ಕಂಪ್ಯೂಟರ್ ಈಸ್ ಕಾಲ್ಡ್ ವಾಟ್? ಐ ಥಿಂಕ್ ಮದರ್ ಬೋರ್ಡ್, ಬಿಕಾಸ್ ಪ್ರೊಸೆಸರ್ that will do only processing, and hard disk means ಅದು ಒಂದು ಸ್ಟೋರೇಜ್ ಡಿವೈಸು. ಓಕೆ, SMPS ಆಲ್ಸೋ ವಿಲ್ ನಾಟ್ ಕಮ್. ಮದರ್ ಬೋರ್ಡ್ ಈಸ್ ದ ಕರೆಕ್ಟ್ ಆನ್ಸರ್. ಇದೇ ಮದರ್ ಬೋರ್ಡ್ ಅಂದರೆ ಮೇನ್ ಬೋರ್ಡ್, ಸರ್ಕ್ಯೂಟ್ ಬೋರ್ಡ್ ಆಫ್ ಅ ಕಂಪ್ಯೂಟರ್. ಮೇನ್ ಸರ್ಕ್ಯೂಟ್ ಅದರಲ್ಲೇ ಇರುತ್ತೆ, ಅದಕ್ಕೆ ನಾವು ಮದರ್ ಬೋರ್ಡ್ ಅಂತ ಕರಿತೀವಿ. 45th ಕ್ವೆಶನ್. ವಿಚ್ ಮೆಮೊರಿ ಸ್ಟೋರ್ಸ್ ಡಾಟಾ ಪರ್ಮನೆಂಟ್ಲಿ? ಯಾವುದು? ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ ನೋಡಿ. ದ ಆನ್ಸರ್ ಈಸ್ ಆಪ್ಷನ್ಸ್ ನೋಡಿ. RAM, B ಹಾರ್ಡ್ ಡಿಸ್ಕ್, C ಸ್ಯಾಚೆ ಮೆಮೊರಿ ಆ್ಯಂಡ್ ರಿಜಿಸ್ಟರ್. ಸೊ ಇಲ್ಲಿ ಇನ್ ಕೇಸ್ ಅವರು ROM ಕೊಟ್ಟಿದ್ದರೆ ಅದೇ ಕರೆಕ್ಟ್ ಆಗಿರೋದು ಆನ್ಸರ್, ಬಿಕಾಸ್ ಏನದು ಡಾಟಾನ ಪರ್ಮನೆಂಟ್ಲಿ ಸ್ಟೋರ್ ಮಾಡೋದು ROM. ಓಕೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಬರಲ್ಲ. ಸೊ ದ ಆನ್ಸರ್ ಈಸ್ B, ಬಿಕಾಸ್ ಹಾರ್ಡ್ ಡಿಸ್ಕಲ್ಲಿ ನಾವು ಸ್ಟೋರ್ ಮಾಡ್ಬೋದು ಪರ್ಮನೆಂಟಾಗಿ. ಅದನ್ನು ಬೇಕಂದರೆ ನಾವಾಗೆ ಆಪ್ಷನ್ ಕೊಟ್ಟು ಡಿಲೀಟ್ ಮಾಡ್ಬೋದು, ಅದಾಗೆ ಡಿಲೀಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಆನ್ಸರ್ ಈಸ್ B. ಓಕೆ, ನೆಕ್ಸ್ಟ್ ಕ್ವೆಶನ್ 46th ಕ್ವೆಶನ್. ವಿಚ್ ಕೀ ಈಸ್ ಯೂಸ್ ಟು ಮೂವ್ ದ ಕರ್ಸರ್ ಟು ದ ನೆಕ್ಸ್ಟ್ ಫೀಲ್ಡ್? ಯಾವ ಕೀ ಕರ್ಸರ್ನ ಮೂವ್ ಮಾಡೋಕ್ಕೆ ನೆಕ್ಸ್ಟ್ ಫೀಲ್ಡಿಗೆ ಯೂಸ್ ಮಾಡ್ಬೋದು ನಾವು ಕೀನ ಅಂತಂದರೆ ಟ್ಯಾಬ್. ಸೊ ಎಂಟರ್ ಅಂದರೆ ನೆಕ್ಸ್ಟ್ ಲೈನ್, ಎಸ್ಕೇಪ್ ಅಂದರೆ ಅದು ಜಸ್ಟ್ ಆಗಿಂದ ಇದನ್ನು ಡಿಲೀಟ್ ಮಾಡೋದು. ಶಿಫ್ಟ್ ಅಂದರೆ ಅದು ಒಂದು ಜಸ್ಟ್ ಕೀ, ಅದನ್ನು ನಾವು ಯೂಸ್ ಮಾಡಿಕೊಂಡು ಏನು ಅದು ಕ್ಯಾಪ್ಸ್ ಆನ್ ಕ್ಯಾಪ್ಸ್ ಆಫು ಕೂಡ ಮಾಡ್ಕೋಬೋದು. ಸೊ ದ ಆನ್ಸರ್ ಈಸ್ ಟ್ಯಾಬ್, ಬಿಕಾಸ್ ದ ಟ್ಯಾಬ್ ಕೀ ಈಸ್ ಯೂಸ್ ಟು ಮೂವ್ ದ ಕರ್ಸರ್ ಟು ದ ನೆಕ್ಸ್ಟ್ ಫೀಲ್ಡ್. ಓಕೆ, so next option B is the answer for 46th question. And next
47th question, which shortcut key is used to print a document? ಯಾವುದು ಪ್ರಿಂಟ್ ಶಾರ್ಟ್ಕಟ್ ಕೀ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಿಕಾಸ್, rest all are wrong. Okay, as I explained in previous videos about the shortcut keys also. Next, which shortcut key is used to open an existing file? The answer is Ctrl plus O, because that only opens an existing file, not a new file. ಆಲ್ರೆಡಿ ಓಪನ್ ಆಗಿರೋ ಫೈಲ್ನ ನಾವು ಕಂಟ್ರೋಲ್ ಪ್ಲಸ್ ಓ ಅಂತ ಒತ್ತಿದ್ರೆ ಎಕ್ಸಿಸ್ಟಿಂಗ್ ಫೈಲು ಓಪನ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವೆಶನ್, 49th ಕ್ವೆಶನ್, ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಫೈಂಡ್ ಟೆಕ್ಸ್ಟ್? ಯಾವ ಕೀ ನಾವು ಟೆಕ್ಸ್ಟ್ನ ಫೈಂಡ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕಂಟ್ರೋಲ್ ಪ್ಲಸ್ ಎಫ್, ಕಂಟ್ರೋಲ್ ಪ್ಲಸ್ ಜಿ, ಕಂಟ್ರೋಲ್ ಪ್ಲಸ್ ಎಚ್ ಆ್ಯಂಡ್ ಕಂಟ್ರೋಲ್ ಪ್ಲಸ್ ಎಲ್ ಅಂತ ಹೇಳಿದ್ದಾರೆ. ಫೈಂಡ್ ದ ಟೆಕ್ಸ್ಟ್ ಅಂತಂದರೆ ಆಬ್ವಿಯಸ್ಲಿ ಕಂಟ್ರೋಲ್ ಪ್ಲಸ್ ಎಫ್, ಬಿಕಾಸ್ ಕಂಟ್ರೋಲ್ ಪ್ಲಸ್ ಎಫ್ ಈಸ್ ಅ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಫೈಂಡ್ ಅ ಟೆಕ್ಸ್ಟ್. ಓಕೆ, ನಾವು PDF ಅಲ್ಲೆಲ್ಲ ನೋಡ್ತೀವಿ ನೋಡಿ, ಆ PDF ಅಲ್ಲಿ ನಾವು ಪರ್ಟಿಕ್ಯುಲರಾಗಿ ಒಂದು ವರ್ಡ್ನ ಸರ್ಚ್ ಮಾಡಬೇಕು ಅಂದರೆ ನಾವು ಕಂಟ್ರೋಲ್ ಪ್ಲಸ್ ಎಫ್ ಒತ್ತಬಹುದು ಅಂತ ಹೇಳ್ಬೋದು. ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ, ದಟ್ ಈಸ್ 50th ಕ್ವೆಶನ್, which shortcut key is used to create a new document? ಯಾವ ಕೀ ಕ್ರಿಯೇಟ್ ಅ ನ್ಯೂ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡುತ್ತೆ ಯಾವುದು ಅಂತಂದರೆ ಆಪ್ಷನ್ ಎ, ಬಿಕಾಸ್ ದಟ್ ಈಸ್ ಅ ನ್ಯೂ. ಎನ್ ಮೀನ್ಸ್ ನ್ಯೂ, ಓ ಮೀನ್ಸ್ ಓಪನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಫೈಲ್, ಎಸ್ ಅಂದರೆ ಸೇವ್, ಪಿ ಅಂದರೆ ಪ್ರಿಂಟ್. ಓಕೆ, ಸೊ the answer is control plus A, option A. ಸೊ ಇಲ್ಲಿವರೆಗೂ ನಾವು 10 ಕ್ವೆಶನ್ ಆನ್ಸರ್ಸ್ನ ಸಾಲ್ವ್ ಮಾಡಿದ್ವಿ. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಎಲ್ರಿಗೂ ಇದು ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತಿದೆ ಫಾರ್ ದ ಪ್ರಿಪ್ರೇಷನ್ ಆಫ್ ಆಲ್ ಎಕ್ಸಾಮ್ಸ್ ಲೈಕ್ ಕಂಪ್ಯೂಟರ್. ಓಕೆ, ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಈ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಿದ್ದೀನಿ. ನಿಮಗೆ ಅರ್ಥ ಆದರೆ ಅಥವಾ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ರಿಮೆಂಬರ್, ಆ್ಯಂಡ್ ಆಲ್ಸೋ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮೇಕ್ ಅ ಯೂಸ್ ಆಫ್ this video and prepare for your exams. Thank you everyone.